ಹಾಯ್ ಎವ್ರಿವನ್ ವಿವಿಧ ನೇಮಕಾತಿ ಘೋಷಣೆಗಳ ಮಾಡಿದ್ದಾರೆ. 18 ಇಲಾಖೆಯಲ್ಲಿ 11,938 ಹುದ್ದೆಗಳನ್ನು ಪ್ರಕ್ರಿಯೆ ಜಾರಿ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಎ ಬಂದ್ಬಿಟ್ಟು ಒಲವು ಕೂಡ ಕೊಟ್ಟಿದೆ. ಈಗ KPSCದು ಏನು ಸ್ಕ್ಯಾಮ್ ನಡೆದಿತ್ತು ಅದ್ರ ಬಗ್ಗೆ ರಿಪೋರ್ಟ್ ಕೂಡ ಬರುತ್ತಂತೆ. ಇಲ್ಲಿ KA ಡೈರೆಕ್ಟರ್ ಅವರು ಅಕ್ರಮಗಳಿಗೆ ಅವಕಾಶ ಕೊಡೋದಿಲ್ಲ, ಎಲ್ಲ ವ್ಯವಸ್ಥಿತವಾಗಿ ವೇಳಾಪಟ್ಟಿ ಪ್ರಕಾರ ನೇಮಕಾತಿ ಪ್ರಕ್ರಿಯೆಯನ್ನು ನಾವು ಘೋಷಣೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕೃಷಿ ಇಲಾಖೆ 945, ಗೃಹ ಇಲಾಖೆ 7,813, ಕೈಮಗ್ಗ ಜವಳಿ 22, ಪ್ರವಾಸೋದ್ಯಮ 18, ಕ್ರೈಸ್ಟ್ ಶಿಕ್ಷಕರ ನೇಮಕಾತಿ ಮೇನ್ ಥಿಂಗ್ 1,320 ಅದನ್ನು ಘೋಷಣೆ ಕೂಡ ಮಾಡಿದ್ದಾರೆ KA ಡೈರೆಕ್ಟರ್ ಅವರು. ಕಾಡ ನಿರ್ದೇಶನಾಲಯ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ 386, KARIDL 54, ಪರಿಶಿಷ್ಟ ಪಂಗಡದ 200, KIDB 44, ವಾಣಿಜ್ಯ ತೆರಿಗೆ 706, ಅಂತರ್ಜಲ ನಿರ್ದೇಶನಾಲಯ 17, ರಾಜ್ಯ ವಿಮಾ ಯೋಜನೆ 289, ಮುದ್ರಾಂಕ ಮತ್ತು ನೋಂದಣಿದು 10, ಕಾರ್ಖಾನೆ ಬಾಯ್ಲರ್ ಇಲಾಖೆ ಬಂದ್ಬಿಟ್ಟು 2 ನೇಮಕಾತಿಯನ್ನು ನಾವು ಘೋಷಣೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. 11,938 ನೇಮಕಾತಿಯನ್ನು ಮಾಡೋದಕ್ಕೆ KA ತಯಾರಿ ಮಾಡ್ಕೊಂಡಿದೆ. ಎಲ್ಲ ಕೂಡ ಪಾರದರ್ಶಕತೆಯಿಂದ ಪೂರ್ಣಗೊಳಿಸ್ತವೆ. ಬಹುತೇಕ ಹುದ್ದೆಗಳು ಖಾಲಿ ಇರೋದಿಲ್ಲ. KPSC ಬದಲಾಗಿ KAಗೆ ಕೊಟ್ಟಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ 3,991, CRDR 1,600, ಮೀಸಲು ಪೊಲೀಸ್ KSRP 1,687 ಸೇರಿ ಒಟ್ಟು 7,813 ನೇಮಕಾತಿ. ವಸತಿ ಶಿಕ್ಷಣ ಸಂಸ್ಥೆಗಳದ್ದು ವಿವಿಧ ನೇಮಕಾತಿ ಇದೆ. ಲೈಕ್ 1,320 ನಿಮಗೆ ಗೊತ್ತಿರೋ ಕ್ರೈಸ್ತು. ವಾಣಿಜ್ಯ ತೆರಿಗೆ ಇಲಾಖೆ 706, ಎಲ್ಲ ಒಟ್ಟು 9,144 ಹುದ್ದೆಗಳು. ಕಲ್ಯಾಣ ಕರ್ನಾಟಕದ್ದು 2,694 ಹುದ್ದೆಗಳಿಗೆ KA ತಯಾರಿ ಕೂಡ ಮಾಡ್ಕೊಂಡಿದೆ. ನಮಗೆ ಗ್ರೀನ್ ಬಿಗ್ ಅಪ್ಡೇಟು ಕ್ರೈಸ್ಟ್ ನೇಮಕಾತಿ, ಪೊಲೀಸ್ ನೇಮಕಾತಿ ಜೂನ್ 20 ಯಾವೆಲ್ಲ ಪ್ರಸ್ತಾವನೆ ಕೂಡ ಆಗಿದೆ, ಅದನ್ನ ವೇಳಾಪಟ್ಟಿಯನ್ನು ಕೂಡ KA ಕಾರ್ಯನಿರ್ದೇಶಕ ಪ್ರಸನ್ನ ಸರ್ ಅವರು ಸಿಬ್ಬಂದಿ ಮತ್ತು DPR ಕಾರ್ಯದರ್ಶಿ ಏನಿದೆ ಅವರಿಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ನಂತರ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ, ತಾತ್ಕಾಲಿಕ ಮತ್ತು ಅಂತಿಮ ಕೀ ಉತ್ತರ ಪ್ರಕಟಣೆ, ಅಂಕ ಪ್ರಕಟಣೆ, ದಾಖಲಾತಿ ಪರಿಶೀಲನೆ ಎಲ್ಲ ಕೂಡ ದಿನಾಂಕಗಳ ಮಾಹಿತಿ ಕೂಡ ಕೊಡ್ತಾರಂತೆ. ಇದರ ನಿಮಗೆ ಪರೀಕ್ಷಾ ಪೂರ್ವ ಮತ್ತು ಪರೀಕ್ಷಾ ನಂತರದ ಪ್ರಕ್ರಿಯೆಗಳಿಗೆ ಕಾಲಮಿತಿ ಇಷ್ಟಿರುತ್ತೆ. ಮುಖ್ಯಮಂತ್ರಿ ಡೈರೆಕ್ಷನ್ ಕೂಡ ಎಲ್ಲನೂ ಕೂಡ ನಾವು ಘೋಷಣೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾವುದು ನೇಮಕಾತಿ ಕೂಡ ಇದೆ ಅದನ್ನ ಶೀಘ್ರದಲ್ಲೇ ನಿಮಗೆ ಎಲ್ಲ ಇಲಾಖೆಯದ್ದು ಮಾಹಿತಿಯನ್ನು ನಮಗೆ ಘೋಷಣೆ ಕೂಡ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಶೀಘ್ರದಲ್ಲೇ ನಿಮಗೆ ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಜೂನ್ 20 ಯಾವುದೆಲ್ಲ ನಿಮಗೆ ಪ್ರಸ್ತಾವನೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅದನ್ನು ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಥ್ಯಾಂಕ್ ಯು.